ಸಾಧ್ಯ ಆಗ್ತದೆ. ಅದಕ್ಕೆ ಯಾರೇ ತಂದೆ ತಾಯಿಯವರಾಗಲಿ ಮಕ್ಕಳಿಗೆ ಓದೋದ್ರಲ್ಲಿ ಆಗಲಿ ಅಥವಾ ಆಡೋದ್ರಲ್ಲಿ ಆಗಲಿ ಅವರಿಗೆ ಯಾವುದಕ್ಕೂ ಹಿಂದೇಟು ಹಾಕ್ಲಾರ್ದೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ನಮ್ಮ ವಿದ್ಯಾರ್ಥಿನಿಯರು ಮುಂದಿನ ಜೀವನದಲ್ಲಿ ಮುಂದೆ ಬರ್ತಾರೆ, ಅದಕ್ಕೆ ಅನುಮಾನನೇ ಇಲ್ಲ. ಮತ್ತೊಂದು ವಿಷಯ ಏನಂದ್ರೆ, ಈಗಾಗಲೇ ಇಲ್ಲಿ ನಮ್ಮ ಸ್ಟೇಡಿಯಂ ಸ್ವಲ್ಪ ಏನೋ ಅಸ್ತವ್ಯಸ್ತ, ನಮ್ಮ ರನ್ನಿಂಗ್ ಟ್ರ್ಯಾಕ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಮತ್ತು ನಮ್ಮ ಸಚಿವರು, ಉಸ್ತುವಾರಿ ಸಚಿವರು ಶರಣಬಸವಗೌಡ ದಶಮೂರವರು ಮೊನ್ನೆ ಹೋಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭೇಟಿಯಾಗಿ ಒಂದು 6 ಕೋಟಿ ರೂಪಾಯಿದ ಎಸ್ಟಿಮೇಟ್ ನಾವು ಕೊಟ್ಟಾಗ ಅವ್ರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಆ 6 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ. ಇನ್ನೊಂದು ವಿಷಯಪ್ಪ ಅಂದ್ರೆ, ಈಗಾಗಲೇ ನಮ್ಮ ಈ ಸ್ಟೇಡಿಯಂಗೆ ಸಚಿವರನ್ನು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ನಾನು ಅಂದಾಜು ಸುಮಾರು 1 ಕೋಟಿ ಅಷ್ಟು ಕೊಟ್ಟಿದ್ದೇನೆ. ಇನ್ನು ಮುಂದಿನ ದಿನದಲ್ಲಿ ನಮ್ಮ ಸ್ಟೇಡಿಯಂ ಬೇರೆ ಸ್ಟೇಡಿಯಂಗೆ ಹೆಚ್ಚಿಗೆ ಅಭಿವೃದ್ಧಿ ಆಗೋದ್ರಲ್ಲಿ ಅನುಮಾನ ಇಲ್ಲ. ಮತ್ತು ಇನ್ನೊಂದು ವಿಷಯ ಅಂದ್ರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಕರ್ನಾಟಕ ಸರ್ಕಾರ, DKS ಅವರೇ ಆಗಲಿ ಯಾರೇ ಆಗಲಿ ನಮ್ಮ ಹಿಂದುಳಿದ ಜಿಲ್ಲೆಯಲ್ಲಿ ಯಾದಗಿರಿಯಲ್ಲಿ ಈ ರಾಜ್ಯೋತ್ಸವದ ಯುವ ಸಬಲೀಕರಣದ ಕಾರ್ಯಕ್ರಮ ಏರ್ಪಡಿಸಿದ್ದು ಭಾಳ ಸಂತೋಷ ವಿಷಯ. ಈ ರೀತಿ ಮುಂದಿನ ದಿನದಲ್ಲಿ ಸಹಿತ ನಮ್ಮ ಜಿಲ್ಲೆಯಲ್ಲಿ ಇದೇ ರೀತಿ ರಾಜ್ಯದ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಮ್ಮ ಯಾದಗಿರಿ ಜಿಲ್ಲೆ ಏಳಿಗೆ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ ನಾನು ಹೇಳ ಬಯಸ್ತೇನೆ. ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡೋದಷ್ಟೇ, ನಮ್ಮ ಯಾದಗಿರಿ ಜಿಲ್ಲೆಯನ್ನು ಕಡೆಗಾಣಿಸಲಾರದೆ ಉಳಿಕಿದ ಜಿಲ್ಲೆಯ ಥರ ನಮ್ಮ ಜಿಲ್ಲೆಯನ್ನು ಎತ್ಕೊಂಡು ಹೋಗಬೇಕು. ಮತ್ತು ಇವತ್ತಿನ ದಿವಸದಲ್ಲಿ ಇಲ್ಲೆಲ್ಲ ಕ್ರೀಡಾಪಟುಗಳು ಬಂದಿದ್ದೀರಿ. ನಮ್ಮ ತಾಯಿ ಭುವನೇಶ್ವರ ಆಗಲಿ, ಮೈಲಾರಲಿಂಗೇಶ್ವರ ಆಗಲಿ, ಅವರೆಲ್ಲ ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಿ ನಿಮಗೆ ರಾಷ್ಟ್ರ ಮಟ್ಟಕ್ಕೆ ಆರಿಸಿ ಕಳಿಸಿದಂತ ಹಾರೈಸಿ ಇವತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಕ್ಕಂಥ ತಮ್ಮೆಲ್ಲರಿಗೂ, ಜಿಲ್ಲಾಡಳಿತಕ್ಕೂ ಮತ್ತು ಇವತ್ತಿನ ದಿವಸ ಈ ವ್ಯವಸ್ಥೆ ಮಾಡಿದ ಜಿಲ್ಲಾಡಳಿತದ ಅಧಿಕಾರಿಗಳಿಗೂ, ಇಲ್ಲಿ ಎಲ್ಲ ಆಗಮಿಸಿದಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆರೋಗ್ಯಕರ ದೇಹ ಮತ್ತು ಮನಸ್ಸನ್ನು ನೀಡುವ ಕ್ರೀಡೆಗಳಾಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯನ್ನು ತುಂಬುತ್ತೆ, ಶಿಸ್ತು, ನಾಯಕತ್ವದ ಗುಣವನ್ನು, ಸಂಘಟನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಸ್ಫೂರ್ತಿದಾಯಕ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವ ಸನ್ಮಾನ್ಯ ಶಾಸಕರಾದ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಸರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ವಂದನಾರ್ಪಣೆ.